ಎಲ್ಲರಿಗೂ ನಮಸ್ಕಾರ. ಸನಾತನ ಕಥನಕ್ಕೆ ಸ್ವಾಗತ. ನಾನು ಸೌಮ್ಯ ಕೃಷ್ಣ ಹೆಗಡೆ. ಇದು ನನ್ನ ಪ್ರಶ್ನೆ, ಆಯ್ತಾ? ನಮ್ಮ ಶಿವನನ್ನ ಭೋಲಾಶಂಕರ ಅಂತ ಕರಿತೀವಿ. ಅದಕ್ಕೆ ಒಂದು ಕಾರಣ ಏನಪ್ಪಾ ಅಂತಂದ್ರೆ, ಯಾರು ಎಂತ ಕೇಳಿದ್ರು ಕೊಟ್ಬಿಡ್ತಾನೆ. ರಾವಣಂಗ ಆತ್ಮಲಿಂಗ ಕೊಟ್ಬಿಟ್ಟಿದ್ದ, ಎಷ್ಟೋ ಜನ ರಾಕ್ಷಸರಿಗೆ ಏನೇನೋ ಕೊಟ್ಬಿಟ್ಟಿದ್ದ. ಆಮೇಲೆ ಅವ್ರನ್ನೆಲ್ಲ ಸಂಹಾರ ಮಾಡಕ್ಕೆ ವಿಷ್ಣುನೇ ಬರ್ಬೇಕಾಯ್ತು, ದುರ್ಗಿನೇ ಬರ್ಬೇಕಾಯ್ತು. ಎಷ್ಟು ಪಾಪದವನು ನಮ್ಮ ಶಿವ, ಅಥವಾ ಎಷ್ಟು ಭೋಲ ಅವನು, ಏನೋ ಗೊತ್ತೇ ಇಲ್ಲ ಅವನ್ಗೆ ಅನ್ನೋ ತರದಲ್ಲಿ ಕೆಲವು ಜನರ ನರೇಟಿವ್ ಅನ್ನುವಂಥದ್ದು ಇದಾಯ್ತಾ. ನನಗೆ ಈ ನರೇಟಿವ್ ಅನ್ನ ಬರ್ಸ್ಟ್ ಮಾಡೋ ಸಲುವಾಗಿ ಶಿವ ಯಾವತ್ತಾದ್ರೂ ಯಾರಿಗಾದ್ರೂ ಏನಾದ್ರು ಕೊಡೋದಿಲ್ಲ ನಾನು ಹೋಗೋ ಅಂತ ಕಳಿಸಿದೀನ ಅನ್ನೋದು ನನ್ನ ಕ್ವೆಶ್ಚನ್ ಇತ್ತು. ಈ ಕ್ವೆಶ್ಚನ್ಗೆ ಆನ್ಸರ್ ಅನ್ನ ಕಂಡ್ಕೊಳ್ಳುವಾಗ ಒಂದು ವೆರಿ ಬ್ಯೂಟಿಫುಲ್ ಸ್ಟೋರಿ ನನಗೆ ಗೊತ್ತಾಯ್ತು. ಅದನ್ನ ನಾನು ಇವತ್ತಿನ ಸನಾತನ ಕಥನದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ? ಯಾರ ಕಥೆ ಅಂತಂದ್ರೆ, ರಾಜ ಅಂಬರೀಷನ ಕಥೆ. ಯಾರು ಈ ರಾಜ ಅಂಬರೀಷ ಅಂತಂದ್ರೆ, ನಮ್ಮ ಶ್ರೀರಾಮಚಂದ್ರ ಯಾವ ಒಂದು ವಂಶದಲ್ಲಿ ಹುಟ್ಟಿದ್ದ, ಸೂರ್ಯವಂಶಿ ಅಂತ ಕರಿತೀವಿ. ಇಕ್ಷ್ವಾಕು ಮನೆತನದ ಒನ್ ಆಫ್ ದ ಪ್ರಾಮಿನೆಂಟ್ ಕಿಂಗ್ಸ್. ಇವನು ಎಂಥ ದೊಡ್ಡ ವಿಷ್ಣು ಭಕ್ತ ಅನ್ನೋದಕ್ಕೆ ಜೊತೆಗೆ ಒಬ್ಬ ಭಕ್ತನಿಗೆ ಇರಬಹುದಾದಂತಹ ಅನ್ಇಮ್ಯಾಜಿನೇಬಲ್ ಪವರ್ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಅಂತಂದ್ರೆ, ಈ ಕಥೆಯ ಎಂಡಿಂಗ್ ಅನ್ನುವಂಥದ್ದಿದೆ ಅಲ್ಲ, ಅಷ್ಟು ಬ್ಯೂಟಿಫುಲ್ ಆಗಿ ನಮಗೆ ಒಂದು ಮಾರಲ್ ಸ್ಟೋರಿಯನ್ನ ಹೇಳುತ್ತೆ. ಜೊತೆಗೆ ಶಿವ ಮಾತ್ರ ಆತ್ಮಲಿಂಗವನ್ನ ಕೊಡ್ತಾ ಇದ್ದ ಅನ್ನೋದು ಮಾತ್ರ ಅಲ್ಲ, ನಮ್ಮ ವಿಷ್ಣು ಸಹ ಅವನ ಭಕ್ತರ ಸಲುವಾಗಿ ಏನನ್ನ ಕೊಟ್ಟಿದ್ದ ಅಂತಂದ್ರೆ, ಖುದ್ದು ತನ್ನ ದಿ ಮೋಸ್ಟ್ ಪವರ್ಫುಲ್ ವೆಪನ್ ಅಂತ ಏನ್ ಕರಿತೀವಿ ನಮ್ಮ ಹಿಂದೂ ಪುರಾಣಗಳಲ್ಲಿ, ಸುದರ್ಶನ ಚಕ್ರ. ಆ ಸುದರ್ಶನ ಚಕ್ರವನ್ನ ರಾಜ ಅಂಬರೀಷನಿಗೆ ಕೊಟ್ಟಿದ್ದ ವರವಾಗಿ. ಏನ್ ಕತೆ ಎತ್ತ ಅನ್ನೋದಲ್ಲ ತಿಳ್ಕೊಳ್ಳೋಣ. ಈ ಕಥೆಯಲ್ಲಿ ನಮ್ಮ ರಾಜ ಅಂಬರೀಷ ಅನ್ನುವಂತಹ ವ್ಯಕ್ತಿತ್ವ ಅನ್ನುವಂಥದ್ದು ಏನಿದೆ ಅಲ್ಲ, ಒಬ್ಬ ರಾಜ ಹೇಗಿರಬೇಕು, ಕೇವಲ ಮಟೀರಿಯಲ್ ಲೈಫಲ್ಲಿ ಮುಳುಗಿ ವಿಲಾಸಿ ಜೀವನವನ್ನ ನಡೆಸೋದಲ್ಲ. ನಿಮಗೆ ಯಾವಾಗ ಸ್ಪಿರಿಚುಯಾಲಿಟಿ ಅನ್ನೋದು ಆಕ್ಚುಲಿ ಆಧ್ಯಾತ್ಮಿಕ ಅನಿಸಿಕೊಳ್ಳುತ್ತೆ ಅಂತಂದ್ರೆ, ನೀವು ಮಟೀರಿಯಲ್ ಲೈಫಲ್ಲಿ ಇದ್ರೂ ಕೂಡ ಅದ್ರ ಬಗ್ಗೆ ಹಪಹಪಿ ಇಲ್ಲದೆ ಆಧ್ಯಾತ್ಮಿಕವಾಗಿ ನಾನು ಹೇಗೆ ಇವಾಲ್ವ್ ಆಗೋದು ಅನ್ನುವಂಥದ್ದಿದೆ ಅಲ್ಲ, ದ್ಯಾಟ್ ಈಸ್ ಕಾಲ್ಡ್ ರಿಯಲ್ ಸ್ಪಿರಿಚುವಲ್ ಗ್ರೋತ್. ಇವತ್ತಿಗೂ ಕೂಡ ಬಹಳಷ್ಟು ಜನ ಜೀವನದಲ್ಲಿ ಏನೇನೋ ಮಾಡಬಾರ್ದೆಲ್ಲ ಮಾಡಾದ್ಮೇಲೆ ಲಾಸ್ಟ್ ಚಾಯ್ಸ್ ಅಂತ ಹೇಳ್ಬಿಟ್ಟು ಸ್ಪಿರಿಚುಯಾಲಿಟಿ ಕಡೆ ಮುಖ ಹಾಕ್ತಾರೆ. ದ್ಯಾಟ್ ಈಸ್ ನಾಟ್ ಸ್ಪಿರಿಚುಯಾಲಿಟಿ, ದ್ಯಾಟ್ ಈಸ್ ಎಸ್ಕೇಪ್. ನಿಮ್ಮ ಹತ್ರ ಎಲ್ಲ ಇರುತ್ತೆ, ಏನೇನ್ ಮಾಡ್ಬೇಕು ಎಲ್ಲ ಅನ್ಕೊಂಡಿರ್ತೀರಾ. ಅದ್ ಆದ್ಮೇಲೆ ನಿಮಗೆ ಇನ್ನೂ ಏನೋ ಒಂದು ಹಪಹಪಿ ಇರತ್ತಲ್ಲ, ಈ ಮಟೀರಿಯಲ್ ಲೈಫ್ನ ಹೊರತಾಗಿ ಏನೋ ಇರಬೇಕು, ನನ್ನ ಆತ್ಮ ಇದರಲ್ಲಿ ತೃಪ್ತಿ ಆಗಲ್ಲ ಅನ್ನೋ ತರದ ಒಂದು ಮನೋಭಾವನೆ ಯಾವಾಗ ನಿಮ್ಗೆ ಮಟೀರಿಯಲಿ ಸಕ್ಸಸ್ಫುಲ್ ಆಗಿರ್ತೀರಾ, ಆವಾಗ ಬರೋದೇ ನಿಜವಾದ ಅಧ್ಯಾತ್ಮ. ಅಂಥ ರಾಜ ನಮ್ಮ ಅಂಬರೀಷ. ಇವನು ಅದೆಷ್ಟು ದೊಡ್ಡ ಭಕ್ತ ಆಗಿದ್ದ ಅಂತಂದ್ರೆ, ಹಾಗೆ ಎಷ್ಟು ಆಧ್ಯಾತ್ಮಿಕ ವ್ಯಕ್ತಿ ಆಗಿದ್ದ ಅಂತಂದ್ರೆ, ಇವನ ಭಕ್ತಿಗೆ ಮೆಚ್ಚಿ ಖುದ್ದು ಶ್ರೀಮನ್ನಾರಾಯಣ ಅವನ ಸುದರ್ಶನ ಚಕ್ರವನ್ನ ಅವನಿಗೆ ಉಡುಗೊರೆಯಾಗಿ ಕೊಟ್ಟಿದ್ದ. ಅದು ಸುದರ್ಶನ ಚಕ್ರಕ್ಕೆ ಪ್ರತಿದಿನ ಅವನು ಪೂಜೆ ಮಾಡ್ತಾ ಇರ್ತಾನೆ. ಹಾಗೆ ಈ ರಾಜ ಏಕಾದಶಿಯಲ್ಲಿ ಉಪವಾಸ ಮಾಡೋದು, ಲೋಕ ಕಲ್ಯಾಣಕ್ಕಾಗಿ ಕೆಲವೊಂದಷ್ಟು ಒಳ್ಳೆ ಕೆಲಸವನ್ನ ಮಾಡೋದು, ಅದರ ಸಲುವಾಗಿ ಉಪವಾಸ ಇರೋದು, ಹಿಂಗಿದ್ದೆಲ್ಲ ಅವನಿಗೆ ಅಭ್ಯಾಸ ಇರುತ್ತೆ. ಒಂದು ತಪಸ್ಸನ್ನ ಕೈಗೊಳ್ತಾನೆ. ಏನ್ ತಪಸ್ಸು ಅಂತಂದ್ರೆ, 1 ವರ್ಷಗಳ ಕಾಲ ತಾನು ಉಪವಾಸ ಇರ್ತೀನಿ, ಕೇವಲ ನೀರನ್ನ ಸೇವನೆ ಮಾಡಿ ಆ ಹರಿಧ್ಯಾನದಲ್ಲಿ ಲೀನ ಆಗಿ ನಾನು ಇದನ್ನ ಕಂಟಿನ್ಯೂ ಮಾಡ್ತೀನಿ ಅನ್ನೋ ತರದ ಒಂದು, ಇವತ್ತಿನ ನಮ್ಮ 21 ಡೇಸ್ ಚಾಲೆಂಜ್ ಅನ್ನೋ ತರದಲ್ಲೆಲ್ಲ ಏನ್ ತಗೊಳ್ತೀವಲ್ವಾ ನಾವು, ಆ ತರದಲ್ಲಿ ರಾಜ ಒಂದು ಶುರು ಮಾಡ್ತಾನೆ ಒಂದು ಒಳ್ಳೆ ಏಕಾದಶಿಯಲ್ಲಿ. ಯಾವಾಗೆಲ್ಲ ಭೂಮಿಯಲ್ಲಿ ಇಂಥ ಧರ್ಮಿಷ್ಠ ರಾಜರು ತೀರಾ ಜನ ಮನ್ನಣೆಯನ್ನ ಗಳಿಸ್ಕೊಂಡಿರ್ತಾರೆ, ಅದು ಇಂದ್ರನಿಗೊಂದು ರೀತಿಯಲ್ಲಿ ಇನ್ಸೆಕ್ಯೂರಿಟಿ. ಯಾಕೆ ಅಂತಂದ್ರೆ, ತನ್ನ ಈ ಪೊಸಿಷನ್ ಎಲ್ಲಿ ಹೋಗ್ಬಿಟ್ರೆ, ಸ್ವರ್ಗ ಇನ್ಯಾರಾದ್ರೂ ಕಿತ್ಕೊಂಡ್ಬಿಟ್ರೆ ಅನ್ನೋ ತರದ ಒಂದು ಇನ್ಸೆಕ್ಯೂರ್ಡ್ ಪರ್ಸನಾಲಿಟಿ ಅಂತಂದ್ರೆ ದೇವರಾಜ ಇಂದ್ರ. ಅವನಿಗೆ ಟೆನ್ಷನ್ ಶುರುವಾಗುತ್ತೆ. ಈ ಮನುಷ್ಯ ಏನಪ್ಪ ಇವನು ಹರಿಭಕ್ತ, ಸುದರ್ಶನ ಚಕ್ರವನ್ನೇ ದೇವ್ರು ಅವನಿಗೆ ಗಿಫ್ಟ್ ಆಗಿ ಕೊಟ್ಬಿಟ್ಟಿದ್ದಾನೆ, ಜನ ಯಾರು ಕೆಟ್ಟದ್ ಮಾತಾಡಲ್ಲ, ಈ ವ್ಯಕ್ತಿಗೆ ರಾಜ್ಯ ಸುಖ ಸಂಪತ್ತು ಎಲ್ಲದೂ ಇದ್ರೂ ಕೂಡ ಅದರಿಂದ ಡಿಟ್ಯಾಚ್ಡ್ ಆಗಿ ಇದ್ದಾನೆ, ಸ್ಪಿರಿಚುವಲಿ ಇವಾಲ್ವ್ಡ್ ಪರ್ಸನ್, ಇವನು ಬಹುಶಃ ಮುಂದೆ ಸ್ವರ್ಗದ ರಾಜ ಆದ್ರೂ ಆಗಬಹುದು ಅಂತ ಹೇಳ್ಬಿಟ್ಟು ಅವನ ಈ ಒಂದು ತಪಸ್ಸಿದೆ ಅಲ್ಲ, ಈ ಚಾಲೆಂಜ್ ಅನ್ನೋದನ್ನ ಹೆಂಗಾದ್ರೂ ಭಂಗ ಮಾಡ್ಬೇಕಲ್ಲ ಅನ್ನುವಂಥದ್ದನ್ನ ಆಲೋಚನೆ ಮಾಡ್ತಾ ಇರ್ಬೇಕಿದ್ರೆ, ಅವನ ಆ ಒಂದು ರಾಜ ಸಭೆಗೆ, ಸ್ವರ್ಗದಲ್ಲಿ ನಡೀತಾ ಇದ್ದಂತಹ ರಾಜಸಭೆಗೆ ಯಾರು ಎಂಟರ್ ಆಗ್ತಾರೆ ಅಂತಂದ್ರೆ, ಕೋಪ ಅನ್ನೋದಕ್ಕೆ ಮೂರ್ತ ರೂಪ ಆಗಿರುವಂತಹ ದುರ್ವಾಸ ಋಷಿಗಳು. ಅವರು ಬಂದ ತಕ್ಷಣ ದೇವರಾಜ ಇಂದ್ರ ತುಂಬಾ ಪ್ರೀತಿಯಿಂದ ಭಕ್ತಿಯಿಂದ ಅವರ ಸೇವೆಯನ್ನ ಮಾಡ್ತಾನೆ. ದುರ್ವಾಸ ಮುನಿಗಳಿಗೆ ಇನ್ನಿಲ್ಲದ ಖುಷಿ ಆಗ್ಬಿಟ್ಟಿರುತ್ತೆ. ನೋಡಿ,
ಎಕ್ಸ್ಟ್ರೀಮ್ ಪಾಯಿಂಟ್ ಅಲ್ಲಿ ಇರುವಂತಹ ವ್ಯಕ್ತಿ ಇವರು, ಆಯ್ತಾ. ಕೋಪ ಬಂದ್ರು ಅಂತಂದ್ರೆ ಏನ್ ಶಾಪ ಕೊಡ್ತಾರೆ ಅನ್ನೋದು ಗೊತ್ತಿಲ್ಲ, ಅದೇ ಅವ್ರಿಗೆ ಖುಷಿ ಆಗ್ಬಿಡ್ತು ಅಂತಂದ್ರೆ ಏನ್ ವರ ಬೇಕಾದ್ರೂ ಕೊಡಕ್ ಹಿಂದೆ ಮುಂದೆ ನೋಡಲ್ಲ. ಅಂತ ಒಂದು ವ್ಯಕ್ತಿತ್ವ ಅಂತಂದ್ರೆ ದೂರ್ವಾಸ ಋಷಿಗಳು. ಬಹಳಷ್ಟು ಜನರಿಗೆ ಋಷಿ ಅಂದ ತಕ್ಷಣ ಅವರು ಸರ್ವಗುಣ ಸಂಪನ್ನರು ಅನ್ನುವಂತಹ ಒಂದು ಭ್ರಮೆ ಇದೆ. ಋಷಿ ಅನ್ನೋದ್ರ ಅರ್ಥ ಆಕ್ಚುಲಿ ನಾಲೆಜಬಲ್ ಪರ್ಸನ್. ಇವಾಗ ನಮ್ಮ ಇವತ್ತಿನ ಕಾಲದ ಸೈಂಟಿಸ್ಟ್ಗೆ ಸಮೀಕರಿಸಿ ಮಾತಾಡಬಹುದು. ಅದರ ಅರ್ಥ ಅವರು ಎಲ್ಲಾ ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮಾತ್ಸರ್ಯವನ್ನ ಮೀರಿರುವಂತವ್ರು ಅಂತದ್ದು ಅಲ್ಲ. ಸೊ ಅವರಿಗೆ ಈ ದೇವರಾಜ ಇಂದ್ರನ ಆ ಒಂದು ಆಟಿಟ್ಯೂಡ್ ತುಂಬಾ ಇಷ್ಟ ಆಗಿ, ಏನ್ ಬೇಕು ವರ ನಿಂಗೆ ಕೇಳು ಅಂತ ಹೇಳಿದಾಗ ದೇವರಾಜ ಇಂದ್ರ ಅವನ ಇನ್ಸೆಕ್ಯೂರಿಟಿ ಅಥವಾ ಜಲಸಿ ಅಂತ ಕರೀರಿ, ಅದನ್ನ ಅವನು ಮರೆಮಾಚಿ ದುರ್ವಾಸ ಮುನಿಗಳಿಗೆ ಒಂದು ಇನ್ಫಾರ್ಮೇಶನ್ ಅನ್ನ ಕೊಡ್ತಾನೆ. ಏನಂತ, ನಮ್ಮ ಭೂಮಿಯಲ್ಲಿ ಎಂಥ ಒಬ್ಬ ರಾಜ ಇದ್ದಾನೆ ಅಂತಂದ್ರೆ ಅವನು ಮಾಡದೇ ಇರುವಂತಹ ಒಳ್ಳೆ ಕೆಲಸ ಇಲ್ಲ, ಎಷ್ಟು ಒಳ್ಳೆ ವ್ಯಕ್ತಿ, ದೈವ ಭಕ್ತ, ಜನಸ್ನೇಹಿ. ಅವನನ್ನ ನೋಡ್ದಾಗೆಲ್ಲ ನನ್ಗೊಂಥರ ನಾನ್ ಯಾಕೆ ಅವನ ತರ ಇಲ್ಲ ಅನ್ನೋ ತರದಲ್ಲಿ ಬೇಜಾರಾಗತ್ತೆ ಅನ್ನೋ ತರದಲ್ಲಿ ಅವನ ಬಗ್ಗೆ ತುಂಬಾ ಒಳ್ಳೊಳ್ಳೆ ಮಾತಾಡ್ತಾನೆ. ದುರ್ವಾಸ ಮುನಿಗಳಿಗೆ ಅಬ್ಬಾ ಇಷ್ಟು ಒಳ್ಳೆ ವ್ಯಕ್ತಿಗಳು ಭೂಮಿಯಲ್ಲಿ ಇದಾರ, ನಾನ್ ನೋಡ್ಬೇಕಲ್ಲ ಅವ್ರನ್ನ ಅಂತ ಹೇಳ್ಬಿಟ್ಟು, ಯಾರು ಆ ವ್ಯಕ್ತಿ, ನಾನು ಹೇಗೆ ಅವನನ್ನ ನೋಡ್ಬಹುದು ಅನ್ನೋ ತರದಲ್ಲಿ ಕೇಳಿದಾಗ, ಇಲ್ಲಿ ಏನಾಯ್ತು ಹೇಳಿ, ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ ಅನ್ನೋ ತರದಲ್ಲಿ ಯಾವಾಗ ನಮ್ಮ ರಾಜ ಅಂಬರೀಷನ ಆ 1 ವರ್ಷದ ತಪಸ್ಸು ಅನ್ನುವಂಥದ್ದು ಏನಿದೆ, ಉಪವಾಸ ಅನ್ನೋದು ಕೊನೆಗೊಳ್ಳುವಂತಹ ಸಮಯ ಬರುತ್ತಲ್ಲ, ಆ ಟೈಮಲ್ಲಿ ಇದು ನಡೀತಾ ಇರ್ಬೇಕಿದ್ರೆ ಕರೆಕ್ಟ್ ಆಗಿ ಇವನು ದುರ್ವಾಸ ಮುನಿಗಳಿಗೆ ಹೇಳೋದು, ಖಂಡಿತವಾಗಿ ನೀವು ಹೋಗಿ ಭೇಟಿಯಾಗಿ ರಾಜ ಅಂಬರೀಷನಿಗೆ ಆಶೀರ್ವಾದವನ್ನ ಕೊಡಿ, ನಂದು ಕೂಡ ಅಭಿನಂದನೆಯನ್ನ ಸಲ್ಲಿಸಿ ಅಂತ ಹೇಳ್ಬಿಟ್ಟು ಅವ್ರನ್ನ ರಾಜ ಅಂಬರೀಷನ ಅರೆಮನೆಗೆ ಸಾಗ ಹಾಕ್ತಾನೆ ದೇವರಾಜ ಇಂದ್ರ. ದುರ್ವಾಸ ಮುನಿಗಳು ಬರ್ತಾರೆ ರಾಜ ಅಂಬರೀಷನ ಮನೆ ಹತ್ರ ಬರ್ತಾ ಇರ್ಬೇಕಿದ್ರೆ ದೂರದಿಂದನೇ ಆ ಭಟರ್ ಯಾರಿರ್ತಾರೆ ಅವರು ಓಡ್ ಹೋಗಿ ರಾಜಸಭೆಗೆ ಹೋಗಿ ರಾಜ ಅಂಬರೀಷನಿಗೆ ಹೀಗೀಗೆ ಬರ್ತಾ ಇದ್ದಾರೆ, ಅರಮನೆ ಒಳಗಡೆ ಬರ್ತಾ ಇದ್ದಾರೆ ಅಂತ ಹೇಳಿದ ತಕ್ಷಣ ರಾಜ ಅಂಬರೀಷ ಹೇಳಿ ಕೇಳಿ ಧರ್ಮಿಷ್ಠ, ಒಬ್ಬ ಸನ್ಯಾಸಿಯನ್ನ ಅಥವಾ ಋಷಿಯನ್ನ ಯಾವ ಒಂದು ಸಂಸ್ಕೃತಿಯಲ್ಲಿ ಆಧಾರದಿಂದ ಬರ ಮಾಡಿಕೊಳ್ಬೇಕು ಅನ್ನೋದು ಗೊತ್ತಿದ್ದು ತುಂಬಾ ಮುಕ್ತವಾಗಿ ಅವ್ರನ್ನ ವೆಲ್ಕಮ್ ಮಾಡ್ತಾನೆ, ಸ್ವಾಗತ ಹೇಳ್ತಾನೆ. ಹಾಗೆ ಆವತ್ತು ಅವನ ಏನ್ ಉಪವಾಸ ಇದೆ ಅದು ಅಂತ್ಯ ಆಗುವಂತಹ ದಿನ ಸಹ ಆಗಿದ್ದಕ್ಕೆ ತನ್ನ ಜೊತೆಗೆ ಊಟ ಮಾಡುವಂತೆ ಹಾಗೆ ತನಗೆ ಆಶೀರ್ವಾದವನ್ನ ಕೊಡುವಂತೆ ಇವರನ್ನ ಇನ್ವೈಟ್ ಮಾಡ್ತಾನೆ ರಾಜ ಅಂಬರೀಷ. ಆವಾಗ ದುರ್ವಾಸ ಮುನಿಗಳಿಗೆ ತುಂಬಾ ಖುಷಿ ಆಗತ್ತೆ, ಎಷ್ಟು ಒಳ್ಳೆ ಮನುಷ್ಯನಪ್ಪ, ಏನು ಅಹಂಕಾರ ಇಲ್ಲದ್ದೆ, ಏನೂ ಇಲ್ಲದ್ದೆ, ತಾನು ರಾಜ್ಯಸಭೆಯಲ್ಲಿ ಇದ್ರೂ ಕೂಡ ತನ್ನನ್ನ ವೆಲ್ಕಮ್ ಮಾಡಕ್ಕೆ ಇಲ್ಲಿ ಹೆಬ್ಬಾಗಿಲಿಗೆ ಬಂದು ವೆಲ್ಕಮ್ ಮಾಡ್ತಾ ಇದ್ದಾನೆ ಅಂತೆಲ್ಲ ಖುಷಿಯಾಗಿ, ರಾಜ ನಿನ್ನಿಂದ ನಾನು ಸಂಪ್ರೀತಗೊಂಡಿದ್ದೀನಿ, ನಾನು ಪ್ರಯಾಣ ಮಾಡಿ ಬಂದಿದ್ದೀನಿ, ನಾನು ಊಟ ಮಾಡ್ಬೇಕು ಅಂತಂದ್ರೆ ಒಂದ್ಸತಿ ಎಲ್ಲ ಶುದ್ಧಿ ಆಗ್ಲಿ, ಸಂಧ್ಯಾ ವಂದನೆ ಎಲ್ಲ ಮುಗಿಸ್ಕೊಂಡೇ ಬಂದ್ಬಿಡ್ತೀನಿ, ಸ್ನಾನ ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲೇ ಇದ್ದಂತಹ ಒಂದು ನದಿ ಕಡೆ ಪ್ರಯಾಣವನ್ನ ಮಾಡ್ತಾರೆ. ನಮ್ಮ ರಾಜ ಅಂಬರೀಷ ಅವರ ಸಲುವಾಗಿ ವೇಟ್ ಮಾಡ್ತಾ ಇರ್ತಾನೆ. ಆದ್ರೆ ಅವನ ರಾಜಗುರುಗಳು ಅಂತ ಯಾರಿರ್ತಾರೆ ನೋಡಿ, ನಮ್ಮ ಹಿಂದಿನ ಕಾಲದವರೆಲ್ಲ ಈ ಮುಹೂರ್ತ ಅನ್ನುವಂಥದ್ದು ಏನಿದೆಲ್ಲ ಅದಕ್ಕೆ ತುಂಬಾ ಪ್ರಾಶಸ್ತ್ಯವನ್ನ ಕೊಡ್ತಾ ಇದ್ರು. ಹಾಗಾಗಿ ಉಪವಾಸವನ್ನ ಶುರು ಮಾಡೋದಕ್ಕೂ ಒಂದು ಮುಹೂರ್ತ, ಉಪವಾಸವನ್ನ ಕೊನೆಗೊಳಿಸೋದಕ್ಕೂ ಒಂದು ಮುಹೂರ್ತ. ಆ ಮುಹೂರ್ತವನ್ನ ಮೀರ್ತು ಅಂತಂದ್ರೆ ಆ ಒಂದು ಕಾರ್ಯದ ಮಹತ್ವ ಅನ್ನೋದು ಅಥವಾ ಅದರ ಉದ್ದೇಶ ಅನ್ನೋದು ಆಲ್ಟರ್ ಆಗ್ಬಿಡಬಹುದು ಅನ್ನೋ ಕಾರಣಕ್ಕೋಸ್ಕರ ರಾಜಗುರುಗಳು ಹೇಳ್ತಾರೆ, ರಾಜ ಸಮಯ ಮೀರಿ ಹೋಗ್ತಾ ಇದೆ, ಮುಹೂರ್ತ ಮೀರಿ ಹೋಗ್ತಾ ಇದೆ, ನೀನು ಊಟ ಮಾಡು, ನಿನ್ನ ಉಪವಾಸವನ್ನ ಮುರಿ ಅಂತ ಹೇಳಿದಾಗ ರಾಜ ಹೇಳ್ತಾನೆ, ಅಂಬರೀಷ ಒಬ್ಬ ಅತಿಥಿಯನ್ನ ಕರೆದು, ಅದು ಕೂಡ ಅಷ್ಟು ಜ್ಞಾನಿಗಳಾಗಿರುವಂತಹ ಋಷಿ, ಅವರನ್ನ ನಾನು ಊಟಕ್ಕೆ ಬನ್ನಿ ಅಂತ ಹೇಳಿ ಕಾಯ್ತೀನಿ ಅಂದ ಮೇಲೆ ನಾನು ಅವರು ಇಲ್ಲದ್ದೆ, ನಮ್ಮ ಸಂಸ್ಕೃತಿಯಲ್ಲಿ ಅತಿಥಿ ದೇವೋಭವ ಅಂತ ಹೇಳ್ತೀವಿ, ಬಂದಿರುವಂತಹ ಅತಿಥಿ ಬೇರೆ ಅಲ್ಲ, ದೇವರು ಬೇರೆ ಇಲ್ಲ ಅನ್ನೋ ತರದಲ್ಲಿ ಇರುವಾಗ ನಾನು ಅವ್ರನ್ನ ಬಿಟ್ಟು ಹೆಂಗ್ ಊಟ ಮಾಡಕ್ ಸಾಧ್ಯ? ಒಂಥರ ಧರ್ಮ ಸಂಕಟ. ಇವಾಗ ಸಮಯ ಮೀರಿ ಮುಹೂರ್ತ ಮೀರಿ ಉಪವಾಸವನ್ನ ಮುರಿದ ಅಂತಂದ್ರೆ ಅವನ 1 ವರ್ಷದ ತಪಸ್ಸು ಫೇಲ್. ಆದ್ರೆ ಅವ್ರನ್ನ ಬಿಟ್ಟು ಊಟ ಮಾಡ್ದ ಅಂತಂದ್ರೆ ಅದಕ್ಕಿಂತ ದೊಡ್ಡ ಪಾಪ ಇನ್ನೊಂದಿಲ್ಲ. ಏನು ಮಾಡೋದು ಅನ್ನೋ ತರದಲ್ಲಿರುವಾಗ ಆ ರಾಜ ಪುರೋಹಿತರೇ ಹೇಳ್ತಾರೆ, ಊಟ ಮಾಡದೇ ಇದ್ರು ಪರವಾಗಿಲ್ಲ, ಏನನ್ನು ತಿನ್ನದೇ ಇದ್ರು ಪರವಾಗಿಲ್ಲ, ನೀನ್ ನೀರ್ ಕುಡಿ, ನೀರ್ ಕುಡಿದು ಅದು ಸಾಂಕೇತಿಕವಾಗಿ ಮೊದ್ಲು ನೀರ್ ಕುಡಿದು ಅದನ್ನ ಬ್ರೇಕ್ ಮಾಡ್ತಾರೆ, ಉಪವಾಸವನ್ನ ಬ್ರೇಕ್ ಮಾಡ್ತಾರೆ. ಹಾಗಾಗಿ ನೀರನ್ನ ಕುಡಿ, ಏನು ಅದರಲ್ಲಿ ತೊಂದರೆ ಇಲ್ಲ, ಋಷಿಗೂ ಯಾವುದೇ ಅವಮಾನ ಮಾಡ್ದಂಗ ಆಗೋದಿಲ್ಲ ಅಂತ ಹೇಳಿದಾಗ ರಾಜ ಅಂಬರೀಷನಿಗೂ ಇದು ಸರಿ ಅಂತ ಅನಿಸ್ಬಿಟ್ಟು ಅವನು ನೀರ್ ಕುಡಿತಾ ಇರ್ತಾನೆ. ಅದೇ ಟೈಮ್ಗೆ ದುರ್ವಾಸ ಮುನಿಗಳು ಇಡೀ ಪ್ರಪಂಚದಲ್ಲಿರೋ ಎಲ್ಲಾ ಕೋಪವನ್ನ ಕಣ್ಣಲ್ಲಿ ಬಾಯಲ್ಲಿ ತುಂಬಿಕೊಂಡು ನೋಡ್ತಾರೆ. ಹಿಂದೆ ಮುಂದೆ ನೋಡದೆ ಬೈಯಕ್ ಶುರು, ನೀನು ಒಬ್ಬ ಧರ್ಮಿಷ್ಠನ, ಒಬ್ಬ ರಾಜ ಆಗಕ್ಕೆ ನಿನ್ಗೆ ಯೋಗ್ಯತೆ ಇದೆಯಾ? ನಾನು ಅಲ್ಲಿ ಹೋಗಿ ಸ್ನಾನ ಮಾಡಿ ಬರುವಷ್ಟರೊಳಗೆ ನಿನ್ಗೆ ಕಾಯಕ್ಕಾಗೋದಿಲ್ವಾ? 1 ವರ್ಷದ ತಪಸ್ಸು ಅಂತ ಹೇಳ್ತೀಯಾ?
ಒಂದು 10 ನಿಮಿಷ ನಿನಗೆ ತಡೆಯುವಂತಹ ಒಂದು ಸಂಯಮ ಇಲ್ಲ ಅಂತಂದ್ರೆ ನೀನ್ ಏನ್ ಮಾಡಿದ್ರೆ ಏನು ಪ್ರಯೋಜನ ಅಂತ ಹೇಳ್ಬಿಟ್ಟು ಲಿಟ್ರಲಿ ಆ ಕೋಪವನ್ನ ತಡೆಯದ್ದೆ, ಆ ವ್ಯಕ್ತಿಯ ವರ್ಜನ್ ಅನ್ನ ಸಹ ಕೇಳಿಸ್ಕೊಳ್ಳದ್ದೆ ರಾಜ ಅಂಬರೀಷನನ್ನ ಕೊಲ್ಲುವ ಸಲುವಾಗಿ ತಮ್ಮ ಕಮಂಡಲದಿಂದ ಒಂದು ನೀರನ್ನ ಮಂತ್ರ ಪ್ರೋಕ್ಷಣ್ಯವನ್ನ ಮಾಡಿ ಎದುರುಗಡೆ ಒಬ್ಬ ರಾಕ್ಷಸನನ್ನ ಕ್ರಿಯೇಟ್ ಮಾಡ್ತಾರೆ. ಆ ರಾಕ್ಷಸ ರಾಜ ಅಂಬರೀಷ ಯಾರು ನಿರ್ದೋಷಿ, ಲಿಟ್ರಲಿ ನಿರ್ದೋಷಿ, ಅವನನ್ನ ಕೊಲ್ಲೋಕೆ ಬರ್ತಾನೆ. ಅವನನ್ನ ಕೊಲ್ಲೋಕೆ ಬಂದಾಗ ನಮ್ಮ ರಾಜ ಅಂಬರೀಷ ಏನನ್ನೂ ಮಾಡೋದಿಲ್ಲ, ತೀರಾ ಭಕ್ತಿಯಿಂದ ಕೈಯನ್ನ ಮುಗಿದು ಹರಿನಾಮ ಸ್ಮರಣೆ ಮಾಡೋಕೆ ಶುರು ಮಾಡ್ತಾನೆ. ಆವಾಗ ಅವನ ದೇವರ ಮನೆಯಲ್ಲಿ ಸ್ಥಾಪನೆಗೊಂಡಂತಹ ಸುದರ್ಶನ ಚಕ್ರ ಟಾರ್ಗೆಟ್ ಇಟ್ಟು ಬರುತ್ತೆ, ಆ ರಾಕ್ಷಸನನ್ನ ಸಂಹಾರ ಮಾಡುತ್ತೆ. ಜೊತೆಗೆ ಆ ರಾಕ್ಷಸನನ್ನ ಕಳಿಸಿರುವಂತಹ ನಿಮಿತ್ತ ಯಾರು ಹೇಳಿ? ದುರ್ವಾಸ ಮುನಿಗಳು. ದುರ್ವಾಸ ಮುನಿಯನ್ನು ಬಿಡೋದಿಲ್ಲ. ಇನ್ಫ್ಯಾಕ್ಟ್ ಸುದರ್ಶನ ಚಕ್ರದ ಪವರ್ ಏನು ಎಷ್ಟು ಅಂತ ಗೊತ್ತಾಗಬೇಕು ಅಂತಂದ್ರೆ ಇದೇ ಚಾನಲ್ನಲ್ಲಿ ಆಲ್ರೆಡಿ 2 ಎಪಿಸೋಡನ್ನು ಮಾಡಿದ್ದೀನಿ ನಾನು. ನಮ್ಮ ಹಿಂದೂ ಪುರಾಣದಲ್ಲಿ ಹೇಳಿರುವಂತಹ ವೆರಿ ಮಿಸ್ಟೀರಿಯಸ್, ಅಮೇಝಿಂಗ್, ಮೈಂಡ್ ಬ್ಲೋಯಿಂಗ್ ಟಾಪ್ 10 ಅಸ್ತ್ರಾಸ್ ನಿಮಗೆ ಏನು ಐ ಕಾರ್ಡ್ನಲ್ಲಿ ಕಾಣಿಸುತ್ತೆ ಇವಾಗ. ಸೊ ಅದನ್ನ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಎಂತೆಂಥ ಬ್ಯೂಟಿಫುಲ್ ವೆಪನ್ ಅನ್ನೋದ್ರ ಬಗ್ಗೆ ಮೆನ್ಷನಿಂಗ್ ಇದೆ, ಅದ್ರ ಪವರ್ ಎಷ್ಟು ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಈ ಸುದರ್ಶನ ಚಕ್ರದ ವಿಶೇಷತೆ ಏನು ಅಂತಂದ್ರೆ ಅದ್ರ ಮಧ್ಯೆ ಯಾರು ಬಂದ್ರು ಬಿಡೋದಿಲ್ಲ. ಅದು ಟಾರ್ಗೆಟ್ ಏನಿದೆ ಆ ಟಾರ್ಗೆಟ್ ಅನ್ನ ಹಿಟ್ ಮಾಡೋದೇ ಅದು ಶಾಂತ ಆಗೋದೇ ಇಲ್ಲ. ಅದನ್ನ ವಾಪಸ್ ತಗೊಳ್ಳೋಕೆ ಯಾರ ಹತ್ರನೂ ಸಾಧ್ಯ ಇಲ್ಲ. ಸೊ ಅಂತ ಸುದರ್ಶನ ಚಕ್ರ ಯಾವಾಗ ದುರ್ವಾಸ ಮುನಿಗಳ ಕಡೆ ಬರುತ್ತೋ ಇವರಿಗೆ ಫುಲ್ ಆವಾಗ ಭಯ ಶುರುವಾಗಿ ಓಡ್ತಾರೆ. ಫಸ್ಟ್ ಓಡೋಗೋದು ಎಲ್ಲಿ ಹೇಳಿ? ಬ್ರಹ್ಮಲೋಕಕ್ಕೆ. ಬ್ರಹ್ಮ ಹೇಳ್ಬಿಡ್ತಾನೆ, ನೋಡಪ್ಪ ನನಗೂ ಇದಕ್ಕೂ ಸಂಬಂಧ ಇಲ್ಲ, ನನ್ನನ್ನ ಇದರಲ್ಲಿ ತರಲೇಬೇಡ, ನಾನು ಇದರಲ್ಲಿ ಯಾವುದೇ ಸಹಾಯವನ್ನ ಮಾಡೋಕೆ ಇಚ್ಛಿಸೋದಿಲ್ಲ ಅಂತ ಹೇಳಿದಾಗ ನೆಕ್ಸ್ಟ್ ದುರ್ವಾಸ ಮುನಿಗಳಿಗೆ ಏಕೈಕ ಆಸರೆ ಅನ್ಸಿದ್ದು ಅಂತಂದ್ರೆ ಅದು ನಮ್ಮ ಶಿವ. ಯಾಕೆಂತಂದ್ರೆ ನಮ್ಮ ಶಿವ ಪಾಪ ಎಲ್ರಿಗೂ ಹೆಲ್ಪ್ ಮಾಡ್ತಾನೆ. ಆದ್ರೆ ಈ ಒಂದು ಕಥೆಯಲ್ಲಿ ಫಾರ್ ದ ಫಸ್ಟ್ ಟೈಮ್ ನಂಗೆ ಎಷ್ಟು ಖುಷಿ ಆಯ್ತು ಅಂತಂದ್ರೆ ಯಾವಾಗ ಈ ದುರ್ವಾಸ ಮುನಿಗಳು ಮಾಡಿರೋ ತಪ್ಪನ್ನ ಒಪ್ಕೊಳ್ಳದೆ ಪ್ರಾಣ ಉಳಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಕೈಲಾಸಕ್ಕೆ ಓಡೋಗಿ ಶಿವಂಗೆ ಕಾಲಿ ಬಿಡ್ತಾರೆ. ಶಿವ ಹೇಳ್ಬಿಡ್ತಾನೆ, ನಾನು ನಿಮ್ಮನ್ನ ಇದರಲ್ಲಿ ಬಚಾವು ಮಾಡೋಕೆ ಸಾಧ್ಯ ಇಲ್ಲ. ನೀವು ಯಾರ ಹತ್ರ ಹೋಗ್ಬೇಕು ಅಂತಂದ್ರೆ ಮಹಾವಿಷ್ಣುವಿನ ಹತ್ರ ಹೋಗಿ ನೀವು ನಿಮ್ಮ ಪ್ರಾಣದ ಭಿಕ್ಷೆಯನ್ನ ಬೇಡಿ ಅಂತ ಹೇಳ್ತಾನೆ. ನನಗೆ ಈ ವಿಷಯದಲ್ಲಿ ಶಿವ ಭಯಂಕರ ಇಷ್ಟ ಆದ. ಸಾಮಾನ್ಯವಾಗಿ ಶಿವನನ್ನ ಡಿಮೀನ್ ಮಾಡೋದು ಇದ್ರಲ್ಲೇ ಆಯ್ತಾ, ಯಾರಿಗಾದ್ರೂ ಹೆಲ್ಪ್ ಮಾಡ್ಬಿಡ್ತಾನೆ, ಯಾರಿಗಾದ್ರೂ ವರ ಕೊಟ್ಬಿಡ್ತಾನೆ. ಕೊಟ್ಟಿಲ್ಲ ಈ ಕಥೆಯಲ್ಲಿ. ನೆಕ್ಸ್ಟ್ ಇವರಿಗೆ ಇದ್ದಿದ್ದ ಏಕೈಕ ಆಸರೆ ಇಲ್ಲಿ ಬಿಟ್ರೆ ಮತ್ತೆ ಎಲ್ಲೂ ಸಾಧ್ಯ ಇಲ್ಲ ಅಂತ ಗೊತ್ತಾದಾಗ ಸೀದಾ ವೈಕುಂಠಕ್ಕೆ ಓಡೋಗ್ತಾರೆ. ಅಲ್ಲಿ ಮಹಾವಿಷ್ಣುವಿನ ಕಾಲಿಗೆ ಬಿದ್ದು ನನ್ನ ಪ್ರಾಣವನ್ನ ಕಾಪಾಡು ಅಂತ ಹೇಳಿದಾಗ ನಮ್ಮ ಮಹಾವಿಷ್ಣು ಹೇಳೋದು, ಇದನ್ನ ತಡೆಯುವಂತಹ ತಾಕತ್ತು ಅಥವಾ ಅದರ ಅಥಾರಿಟಿ ಅನ್ನುವಂಥದ್ದಿದೆ ಅಲ್ಲ, ಇವಾಗ ನನ್ನ ಕೈಯಲ್ಲೂ ಇಲ್ಲ. ಯಾಕೆ ಅಂತಂದ್ರೆ ಯಾರಿಗೆ ನೀವು ತಪ್ಪನ್ನ ಮಾಡಿದ್ದೀರಾ, ಕೇಡನ್ನ ಬಯಸಿದ್ದೀರಾ, ಆ ವ್ಯಕ್ತಿ ಮಾತ್ರ ನಿಮ್ಮನ್ನ ಬಚಾವು ಮಾಡೋಕೆ ಸಾಧ್ಯ ಅಂತ ಹೇಳಿದಾಗ ಇವನು ಮತ್ತೆ ಓಡಿ ವಾಪಸ್ ಬರ್ತಾನೆ ರಾಜ ಅಂಬರೀಷನ ಬಳಿ. ರಾಜ ಅಂಬರೀಷನ ಹತ್ರ ಅಂಗಲಾಚಿ ಬೇಡ್ಕೊಳ್ತಾರೆ ದುರ್ವಾಸ ಮುನಿಗಳು. ಆವಾಗ ನಮ್ಮ ರಾಜ ಅಂಬರೀಷ ಸುದರ್ಶನ ಚಕ್ರದ ಎದುರುಗಡೆ ಮಂಡಿಯೂರಿ ಕೂತು, ಇವರಿಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ತಪ್ಪು ಮಾಡಿದ್ದಾರೆ, ನನ್ನ ಅತಿಥಿ ಇವರು, ದಯವಿಟ್ಟು ಇವರಿಗೆ ಯಾವುದೇ ಕೆಡುಕನ್ನ ಆಗದ್ದೇ ಇರೋ ರೀತಿಯಲ್ಲಿ ನನಗೆ ಕೃಪೆ ತೋರು, ವಾಪಸ್ ಶಾಂತ ಆಗಿಬಿಡು, ನನ್ನ ಏನು ಗುಡಿ ಇದೆ ಮನೆಯಲ್ಲಿ ಕಟ್ಟಿರುವಂತಹ ದೇವಸ್ಥಾನ ಅಂತ ನಿಮ್ಮನ್ನ ಪೂಜೆ ಮಾಡ್ತೀನಿ ನಾನು, ದಯವಿಟ್ಟು ಅಲ್ಲಿ ವಾಪಸ್ ಹೋಗು ಅಂತ ಹೇಳಿದಾಗ ಸುದರ್ಶನ ಚಕ್ರ ಶಾಂತವಾಗಿ ಅಲ್ಲಿಗೆ ವಾಪಸ್ ಆಗುತ್ತೆ. ಅಂದ್ರೆ ಅರ್ಥ ಏನು? ಒಬ್ಬ ಅಥಾರಿಟೇಟಿವ್ ಪರ್ಸನ್, ಮಹಾವಿಷ್ಣುವಿನ ಮಹಾ ಆಯುಧ ಆಗಿರುವಂಥದ್ದು ಒಬ್ಬ ಸಾಮಾನ್ಯ ಹುಲು ಮಾನವ ಅಂತ ಏನ್ ನಾವು ಕರಿತೀವಿ ಅಂಥ ರಾಜನ ಕ್ಷಮೆಗೆ ಶಾಂತ ಆಯ್ತು ಅಂತಂದ್ರೆ ದ ಪವರ್ ಆಫ್ ಡಿವೋಷನ್ ನಮ್ಗೆ ಅರ್ಥ ಆಗಬೇಕು. ಆವಾಗ ದುರ್ವಾಸ ಮುನಿಗಳಿಗೆ ತನ್ನ ತಪ್ಪಿನ ಅರಿವಿನ ಜೊತೆಗೆ ಈ ರಾಜ ಅದೆಷ್ಟು ವಿಶಾಲ ಮನೋಭಾವನೆಯನ್ನ ಹೊಂದಿದ್ದಾನೆ ಅನ್ನೋದ್ರ ಬಗ್ಗೆ ತೀರಾ ಖುಷಿ ಆಗುತ್ತೆ. ಹಾಗೆ ರಾಜ ಅಂಬರೀಷ ಅವನ ವ್ಯಕ್ತಿತ್ವ ಜೊತೆಗೆ ಅವನ ಈ ಒಂದು ಡಿವೋಷನ್ನ ಜೊತೆಗೆ ಅವನೆಲ್ಲೂ ಕೂಡ ಆರ್ಟಿಫಿಷಿಯಲ್ ಆಗಿ ಏನನ್ನೂ ಮಾಡಿಲ್ಲ. ಅವತ್ತು ಸುದರ್ಶನ ಚಕ್ರ ಬರದೇ ಇದ್ದಿದ್ರೆ ರಾಜ ಅಂಬರೀಷನ ಕತೆ ಏನಾಗ್ತಾ ಇತ್ತು ಅಂತ ಯಾರಿಗೂ ಗೊತ್ತಿಲ್ಲ. ಆದ್ರೆ ಅವನ ದೃಢ ವಿಶ್ವಾಸ, ಆ ಭಕ್ತಿಯ ಪರಾಕಾಷ್ಠೆ ಅನ್ನುವಂಥದ್ದು, ಒಬ್ಬ ವ್ಯಕ್ತಿ ತನಗೆ ಕೇಡನ್ನ ಬಯಸಿದ್ರೂ ಸಹ ಯಾವಾಗ ಅವನಿಗೆ ಪಶ್ಚಾತ್ತಾಪ ಆಗಿದೆ ಅವನನ್ನ ಕ್ಷಮೆ ಕೊಟ್ಟು ಕಾಪಾಡುವಂತಹ ದೊಡ್ಡ ಮನೋಭಾವನೆ ಅನ್ನುವಂಥದ್ದಿದೆ ಅಲ್ಲ, ಇದು ನಮ್ಮೆಲ್ಲರಿಗೂ ಡೆಫಿನೆಟ್ಲಿ ಆದರ್ಶ ಅಂತ ಹೇಳಬಹುದು. ನಿಮ್ಗೆ ಈ ಕಥೆ ಇಷ್ಟವಾಗಿದೆ ಅಂತಂದ್ರೆ ಇವನ ತಾತನ ಕತೆ ಅಂದ್ರೆ ರಾಜ ಅಂಬರೀಷನ ತಾತನ ಕತೆ ಇದೆ ಅಲ್ಲ, ಅದು ಇನ್ನೂ ಮೈಂಡ್ ಬ್ಲೋಯಿಂಗ್. ಅದು ಏನ್ ಕಥೆ ಅನ್ನೋದನ್ನ ಈ ಎಪಿಸೋಡ್ ಆದ್ಮೇಲೆ ಎಂಡ್ ಸ್ಕ್ರೀನ್ ಅಲ್ಲಿ ನಿಮ್ಗೆ ಡಿಸ್ಪ್ಲೇ ಆಗೋ ತರದಲ್ಲಿ
ಅದು ಇರುತ್ತೆ. ಯಾಕೆ ಅಂತಂದ್ರೆ ಈತನ ತಾತ ಮೆಡಿಕಲಿ ಮಿರಾಕಲ್ ಅಂತ ಹೇಳ್ಬಹುದು. ಅಂತ ಒಂದು ಕೆಲಸ ಮಾಡಿರ್ತಾನೆ. ಯಾಕೆಂತಂದ್ರೆ ಅವನು ಪ್ರೆಗ್ನೆಂಟ್ ಆಗಿ ಏನು ಜನ್ಮವನ್ನ ಕೊಡ್ತಾನೆ, ಮಗು ಹೆಸರು ಮಂದತ ಅಂತ. ಆ ಮಂದತನ ಮಗ ರಾಜ ಅಂಬರೀಷ. ಜೊತೆಗೆ ಇನ್ನೊಂದು ವೆರಿ ಇಂಟ್ರೆಸ್ಟಿಂಗ್ ಇಂಥದ್ದೇ ಮೆಡಿಕಲ್ ಮಿರಾಕಲ್ ಅನ್ನೋ ತರದ ಸ್ಟೋರಿಯನ್ನ ನಿಮ್ಗೆ ಎಂಡ್ ಸ್ಕ್ರೀನ್ ಅಲ್ಲಿ ಡಿಸ್ಪ್ಲೇ ಆಗೋ ತರದಲ್ಲಿ ಕೊಡ್ತೀನಿ. ಈ ಎಪಿಸೋಡ್ ಆದ ತಕ್ಷಣ ಅದೆರಡನ್ನೂ ನೋಡಿ ನಿಮಗೆ ಭಯಂಕರ ಖುಷಿ ಆಗುತ್ತೆ. ಜೊತೆಗೆ ನೀವಷ್ಟೇ ಖುಷಿ ಪಡೋದಲ್ಲ, ದಯವಿಟ್ಟು ನನಗೂ ಖುಷಿ ಆಗೋ ತರದಲ್ಲಿ ಒಂದು ಲೈಕ್, ಚಂದ ಕಮೆಂಟ್, ಹಾಗೆ ಚಾನಲ್ ಅನ್ನ ಹೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಬಟನ್ ಅನ್ನ ನೀವು ಪ್ರೆಸ್ ಮಾಡ್ಲಿಲ್ಲ ಅಂತಂದ್ರೆ ಆಮೇಲೆ ಕಮೆಂಟ್ ಮಾಡ್ತಾ ಇರ್ತೀರಾ ನೀವು ರೆಗ್ಯುಲರ್ ವಿಡಿಯೋ ಹಾಕಿಲ್ಲ ಅಂತ, ನಿಮ್ಗೆ ನೋಟಿಫಿಕೇಶನ್ ಬಂದಿರೋದಿಲ್ಲ ನಾನು ವಿಡಿಯೋವನ್ನ ಹಾಕಿದ್ರು ಕೂಡ. ಸೊ ಇದನ್ನ ನಿಮ್ಮ ವಾಟ್ಸಪ್ ಗ್ರೂಪ್ ಅಲ್ಲಿ ಏನೇನೋ ಕೆಟ್ಟದನ್ನ ಶೇರ್ ಮಾಡೋ ಬದಲು, ಪ್ರೊಪಗ್ಯಾಂಡವನ್ನ ಶೇರ್ ಮಾಡೋ ಬದಲು, ಇಂಥ ಕಥೆಯನ್ನ, ಅದರ ಮಾರಲ್ ಆಫ್ ದ ಸ್ಟೋರಿಯನ್ನ ಅರ್ಥ ಮಾಡ್ಕೊಳ್ಳೋದಿದೆ ಅಲ್ಲ, ಅದು ಒಳ್ಳೆ ಕೆಲಸ. ಆಕ್ಚುಲಿ ಪುಣ್ಯದ ಕೆಲಸ ಅಂತಂದ್ರೆ ಬಹುಶಃ ಈ ಒಂದು ಯುಗದಲ್ಲಿ ಅದೇ ಅಂತ ಅನ್ಸುತ್ತೆ. ಡೂ ಆಲ್ ದೀಸ್ ಥಿಂಗ್ಸ್ ನನ್ಗೋಸ್ಕರ, ನಿಮಗೋಸ್ಕರ, ಹಾಗೂ ಒಳ್ಳೆಯ ಸಮಾಜಕ್ಕೋಸ್ಕರ. ಇದು ಈ ವಾರದ ಸನಾತನ ಕಥನ. ಮತ್ತೆ ನಿಮ್ಮ ಭೇಟಿ ಬರುವ ಭಾನುವಾರ ಬೆಳಗ್ಗೆ ಅಥವಾ ರಾತ್ರಿ ಶಾರ್ಪ್ 9 o'clock. ಲೋಕ ಸಮಸ್ತ ಸುಖಿನೋ ಭವಂತು.